ನಾನು ದೇವರಿಗೆ ವಿರೋಧವಾಗಿ ನಡೆದುಕೊಂಡು ಅವಿಧೇಯನಾಗಿ ಜೀವಿಸಿ ದೇವರಿಗೆ ಬಹಳ ದುಃಖವನ್ನು ಉಂಟು ಮಾಡಿದ್ದೇನೆ. ಈಗ ದೇವರ ವಾಗ್ದಾನಗಳು ನನ್ನಲ್ಲಿ ನೆರವೇರುತ್ತದ. ದೇವರು ತಾನು ಆಗ್ರಹಿಸಿದ್ದನ್ನು ಪರಿಪೂರ್ಣತೆಗೆ ತರುತ್ತಾರಾ ಎಂಬುದಾಗಿ ಆಲೋಚಿಸುತ್ತಾ ಇರುವುದಾದರೆ ನಿಶ್ಚಯವಾಗಿ ದಾವೀದನು ಹೇಳುತ್ತಾನೆ, ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು, ನೀನು ಕೈಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ ಎಂಬುದಾಗಿ. ದಾವೀದನ ಜೀವಿತದಲ್ಲಿ ಕೂಡ ಅವನು ಪಾಪ ಮಾಡಿ ದೇವರಿಗೆ ದುಃಖವನ್ನು ಉಂಟು ಮಾಡಿದ ನಂತರವೂ ಕೂಡ ದೇವರು ಅವನನ್ನು ಶಿಕ್ಷಿಸಿ ಸರಿಪಡಿಸಿ ತನ್ನ ಉದ್ದೇಶವನ್ನು ಪರಿಪೂರ್ಣತೆಗೆ ತಂದರು. ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಉದ್ದೇಶವನ್ನು ಎಂದಿಗೂ ಬದಲಾಯಿಸುವುದಿಲ್ಲ. ನಿಮ್ಮನ್ನು ಸರಿಪಡಿಸಿ ಪುನಃ ತನ್ನ ಉದ್ದೇಶದಲ್ಲಿ ನಿಮ್ಮನ್ನು ಮುನ್ನಡೆಸಿ ಆಶೀರ್ವದಿಸುವಂಥದ್ದು ಬಹಳ ಬಹಳ ನಿಶ್ಚಯ. ಆದ್ದರಿಂದ ಆತನ ಶಾಶ್ವತವಾದ ಕೃಪೆಯನ್ನು ಆಶ್ರಯಿಸಿಕೊಳ್ಳಿ. ನಿಶ್ಚಯವಾಗಿ ಆತನ ಮೇಲುಗಳಲ್ಲಿಯೂ ಆಶೀರ್ವಾದಗಳಲ್ಲಿಯೂ ಸಂತೋಷ ಪಡಲಿದ್ದೀರಾ.